ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗಾಗಲೇ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಗಿದೆ. ಇಲ್ಲಿವರೆಗೂ ಇದ್ದಂಥ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆಯುವಂಥ ಕೆಲಸ ಸದ್ಯಕ್ಕೆ ಆಗಿದೆ. ಡಿಕೆ ಶಕೆ ಶುರುವಾಗಿದೆ. ಡಿಕೆ ಶಿವಕುಮಾರ್ ಹೊಸ ಸರ್ಕಾರ, ಕರುನಾಡಲ್ಲಿ ಶಿವ ಸರ್ಕಾರ, ಡಿಕೆ ದರ್ಬಾರ್, ಶಿವ ಸೈನ್ಯದಲ್ಲಿ ಯಾವ ರೀತಿ ಸೇನಾನಿಗಳು ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಸ್ವೀಕರಿಸಿದ್ದಾರೆ. ಡಿಕೆ ಶಕೆ ಕೊನೆಗೂ ನನಸಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕಂಡಂಥ ಕನಸು ಇವತ್ತು ಸಂಜೆ 4:05ಕ್ಕೆ ಪ್ರಮಾಣ ವಚನ ಸಮಾರಂಭದಲ್ಲಿ ಅವರು ಓತ್ ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, ಪ್ರಮಾಣವನ್ನು ಮಾಡಿದ್ರು. ತಮ್ಮ ನೆಚ್ಚಿನ ನಂಬುಗೆಯ ದೈವವಾದಂಥ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಅವರು ಓತ್ ಪ್ರಮಾಣವನ್ನು ತೆಗೆದುಕೊಂಡಿದ್ದು ನೋಡಿದ್ವಿ. ಪ್ರಮಾಣ ವಚನ ಅದು ಕೇವಲ ರಾಜಕೀಯ ಪ್ರಕ್ರಿಯೆ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನೀಡುವಂಥ ವಾಗ್ದಾನ, ಪ್ರಜೆಗಳಿಗೆ ಭರವಸೆ ಮೂಡಿಸುವಂಥ ಒಂದು ವಚನ. ಸತ್ಯದ ಮಾರ್ಗದಲ್ಲಿ ನಾನು ನಡೀತೀನಿ ಅಂತ ಆಶ್ವಾಸನೆ ಕೊಡುವಂಥ ಸಂದರ್ಭ. ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇನ್ಮುಂದೆ ಕರ್ನಾಟಕದಲ್ಲಿ ಡಿಕೆಶಿಯದ್ದೇ ಹವಾ. ಡಿಕೆ ಶಿವಕುಮಾರ್ ದರ್ಬಾರ್ ಅಂದ್ರೆ ಆಡಳಿತ, ಅವರ ಸಾರಥ್ಯದಲ್ಲಿ ನಡೆಯುವಂಥ ಸರ್ಕಾರ ಯಾವ ರೀತಿ ನಡೆಯುತ್ತೆ, ಜನಪರವಾಗಿ ಇರಲಿ ಅಂತ ಆಶಿಸೋಣ. ಆಡಳಿತವನ್ನ, ಪ್ರಜಾಪ್ರಭುತ್ವವನ್ನ ನಿಜಕ್ಕೂ ಕೂಡ ಜನರ ಪರವಾಗಿ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಸರ್ಕಾರವಾಗಲಿ ಅನ್ನುವ ಆಶಯ, ಹರಕೆ, ಹಾರೈಕೆ ಎಲ್ಲರದ್ದು ಕೂಡ ಇದ್ದೇ ಇದೆ. ಆದರೆ ಯಾವ ರೀತಿ ನಡೆದುಕೊಳ್ತಾರೆ, 13 ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಒಂದು ರೀತಿ ಸಂತಸದ ವಾತಾವರಣ, ಸಂಭ್ರಮದ ವಾತಾವರಣ. ಆಡಳಿತಾತ್ಮಕ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಕನಕಪುರದ ಬಂಡೆ ಈಗ ನಾಡ ದೊರೆಯಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಯಾವ ರೀತಿ ಸಂಚಲನವನ್ನ ಸೃಷ್ಟಿ ಮಾಡ್ತಾರೆ, ಯಾವ ರೀತಿ ಸುವರ್ಣಾಕ್ಷರಗಳಲ್ಲಿ ತಮ್ಮ ಇಚ್ಛೆಯ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸಿ ಯಾವ ರೀತಿ ಆಡಳಿತ ಕೊಡ್ತಾರೆ, ಹೀಗೆ 10 ಹಲವು ಪ್ರಶ್ನೆಗಳು, ಕುತೂಹಲ ಎಲ್ಲವೂ ಕೂಡ ಇದ್ದೇ ಇದೆ. ಕನಕಪುರದ ಬಂಡೆ ಕಾಂಗ್ರೆಸ್ನ ಪಾಲಿನ ಟ್ರಬಲ್ ಶೂಟರ್. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ಸೈನಿಕ. ಬಹುದಿನಗಳ ಕನಸು ಕೊನೆಗೂ ಕೂಡ ನೆರವೇರಿದೆ. ತ್ಯಾಗದ ರಾಜಕಾರಣ ಮತ್ತೆ ಹೈಕಮಾಂಡ್ ಭರವಸೆ, ಒಕ್ಕಲಿಗ ಅಸ್ಮಿತೆ ಮತ್ತೆ ಸಮುದಾಯದ ನಾಯಕ, ಸಂಘಟನಾ ಚತುರ, ಆರ್ಥಿಕ ಬಲ. ಕನಕಪುರದ ಬಂಡೆ ಚದುರಂಗದಾಟದಲ್ಲಿ ಗೆದ್ದಿದ್ದು ಹೇಗೆ, ಕಂಪ್ಲೀಟ್ ಆದಂತಹ ಮಾಹಿತಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಒಂದು ರೀತಿಯಾಗಿ ಡಿಕೆಶಿಯ ಬಹುದಿನಗಳ ಕನಸು, ತಾಯಿಯ ಕನಸು ಕೂಡ ತನ್ನ ಮಗ ದೊಡ್ಡ ವ್ಯಕ್ತಿ ಆಗಬೇಕು. ಎಸ್ ರೋಜಾ, ನೀವು ಕೂಡ ನೋಡ್ತಾ ಇದ್ದೀರಿ. ಅಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವ ನಾಮಫಲಕ ಈಗ ರಾರಾಜಿಸ್ತಾ ಇದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ. ನಿಜ, ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗ್ತಾ ಇದೆ. ಆದರೆ ರಾಜ್ಯದ ಜನರ ಆಶೋತ್ತರಗಳು, ರಾಜ್ಯದ ಜನರ ಕನಸು ಕೂಡ ನೆರವೇರಬೇಕು ಅನ್ನುವ ಆಶಯದಲ್ಲಿ ನಾವು ಈ ಸಮಾರಂಭವನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಹೌದು, ಇದು ನಮ್ಮ ಹಬ್ಬವೂ ಕೂಡ ಹೌದು. ಪ್ರಜೆಗಳ ಹಬ್ಬ ಆಗಬೇಕು ಅಂತ ಹೇಳಿದ್ರೆ, ಇದು ಕೇವಲ ಒಬ್ಬ ನಾಯಕನ ಹಬ್ಬ ಆಗಬಾರದು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಸಮಚಿತ್ತದಿಂದ ಸಮಾಜಕ್ಕೆ ಯಾವ ರೀತಿ ಅವರು ಒತ್ತು ಕೊಡ್ತಾರೆ, ನಿರ್ವಹಣೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಮೂಡಿಸಿದೆ. ರಾಜಕಾರಣದ ತಂತ್ರ ಕುತಂತ್ರ ಏನೇ ಇರಲಿರಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಹೆಂಗಾದ್ರೆ ನೋಡ್ರಿ, ಈ ಷಡ್ಯಂತ್ರಗಳು, ಆ ತಂತ್ರಗಳು, ಸ್ಟ್ರಾಟಜಿಗಳು ಅವೆಲ್ಲವನ್ನ ಬದಿಗೊತ್ತಿ ಇವರು ಆಡಳಿತ ನಡೆಸುವ ನಿಟ್ಟಿನಲ್ಲಿ ಮುಂದಾಗ್ತಾರ ಅನ್ನುವ ನಿರೀಕ್ಷೆ ನಮ್ದು. ಎಸ್, ವಾಟ್ ವಾಸ್ ಯುವರ್ ಕ್ಯೂರಿಯಾಸಿಟಿ ರೋಜಾ? ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಏನ್ ಕ್ಯೂರಿಯಾಸಿಟಿ ಇತ್ತು ನಿಮಗೆ? ಅಂದ್ರೆ ನಿನ್ನೆ ಒಂದು ವಿಚಾರ ಚರ್ಚೆ ಆಯ್ತು ಸರ್. ಒಂದು, ಡಿ ಕೆ ಶಿವಕುಮಾರ್ ಅವರು ತುಂಬಾ ಬಹುದಿನಗಳ ಕನಸು, ಮತ್ತೆ ಅವರು ಪಕ್ಷಕ್ಕಾಗಿ ಯಾವ ರೀತಿಯಾಗಿ ಹಿಂದೆ ಏನೇ ಇರ್ಬೋದು, ಜೈಲು ಸಚಿವರಿಂದ ಸಿಎಂ ಆಗಿರಬಹುದು,
ಗಾಂಧೀಜಿನೂ ಕೂಡ ಎಕ್ಸಾಂಪಲ್ಸ್ ತೆಗೆದುಕೊಳ್ಬಹುದು ನಾವು. ಸೊ ಅದೆಲ್ಲವನ್ನು ಕೂಡ ನೋಡ್ತಾ ಹೋದಾಗ ಅವರ ತಾಯಿಯ ಬಹುದಿನಗಳ ಕನಸು ಮತ್ತೆ ದೈವ ಭಕ್ತರು ಎಲ್ಲೋ ಒಂದ್ ಕಡೆ ಡಿ ಕೆ ಶಿ ಫ್ಯಾನ್ಸ್ಗೂ ಕೂಡ ಇತ್ತು, ಸಿಎಂ ಸ್ಥಾನದಲ್ಲಿ ಡಿ ಕೆ ಶಿ ಅವರನ್ನ ನೋಡ್ಬೇಕು ಹೇಗಿರುತ್ತೆ. ಬಟ್ ಅವರು ಎಲ್ಲೂ ಕೂಡ ಹಮ್ಮು ನಿಮ್ಮ ಅಂತದ್ದು ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಒಂದ್ ರೀತಿಯ ಕನ್ಫ್ಯೂಷನ್ ಅಲ್ಲಿ ಇದಾರೇನೋ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಹಮ್ಮು ಬಿಮ್ಮು ತೋರಿಸ್ಕೊಂಡಿಲ್ಲ ಅಂದ ತಕ್ಷಣ ಕನ್ಫ್ಯೂಷನ್ ಅಥವಾ ಅವರು ಒಂದು ಸಂಯಮದ ಸಮಾಧಾನದಿಂದ ನಡ್ಕೊಳ್ತಾ ಇದ್ದಾರೆ, ಸಮಾಧಾನದಿಂದ ನಡ್ಕೊಳ್ತಾ ಇದ್ದಾರೆ, ತಾಳ್ಮೆಯಿಂದ ನಡ್ಕೊಳ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಇಲ್ವಾ ಅವರ ಅಪಿಯರೆನ್ಸ್ ಅಲ್ಲಿ? ಹೆಣ್ಮಕ್ಳು ಹೇಳ್ಬೇಕಪ್ಪ ಅವ್ರು ಹೆಂಗಿದ್ದಾರೆ ಅಲ್ವಾ, ಏನ್ ಕ್ಯೂರಿಯಾಸಿಟಿ ಇತ್ತು? ಅಂದ್ರೆ ತುಂಬಾ ಅದ್ಭುತ ಶೇವಿಂಗ್ ಮಾಡ್ತಾರಾ, ಕ್ಲೀನ್ ಶೇವ್ ಮಾಡ್ತಾರಾ, ಸುಟ್ಟು ಬುಟ್ಟು ಹಾಕ್ತಾರಾ ಅಥವಾ ಇನ್ನೇನ್ ಹಾಕ್ತಾರ? ಇಂಥ ದೊಡ್ಡ ಮಟ್ಟದ ಒಂದು ಉನ್ನತ ಹುದ್ದೆಯನ್ನ ಅಲಂಕರಿಸಿದಾಗ ಇತ್ತಲ್ಲ ವಿಜಯ್ ಅವ್ರನ್ನ ನೋಡಿದಾಗ ಸೊ ಹೇಗ್ ಬರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಇವರು ಬಹಳ ಮಹತ್ವಾಕಾಂಕ್ಷಿ, ದೊಡ್ಡ ಪಟ್ಟು, ಎಷ್ಟು ಸಾಹಸ ಮಾಡಿರ್ತಾರೆ ಅವ್ರಿಗೆ ಗೊತ್ತು. ಮೇಲ್ನೋಟಕ್ಕೆಲ್ಲ ಶಾಂತವಾಗಿ ಕಾಣಿಸುತ್ತೆ, ಆದ್ರೆ ಯಾವುದೂ ಕೂಡ ಅಷ್ಟು ಸುಲಭ ಆಗಿರ್ಲಿಲ್ಲ. ಅವರು ಇವತ್ತು ಅವರ ಒಂದು ಸಂಕಲ್ಪವನ್ನು ಈಡೇರಿಸಿದ್ದಾರೆ ಅಂತ ಹೇಳಲಿಕ್ಕೆ ಹೋದೆ, ಆದ್ರೆ ಒಂದು ಸಣ್ಣ ಪಾಸ್ ತಗೊಂಡೆ. ಕಾರಣ ಇಷ್ಟೇ, ಸಂಕಲ್ಪ ಬರೀ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರೋದಷ್ಟೇ ಆಗಬಾರ್ದಲ್ಲ. ನಿಜ ನಿಜ. ಈಗ ಅವ್ರು SM ಕೃಷ್ಣ ಅವರನ್ನ ಬಹಳ ಮಾದರಿ ವ್ಯಕ್ತಿ, ಮಾದರಿ ರಾಜಕಾರಣಿ, ಅವರ ಶಿಷ್ಯ, ಅವರ ಒಡನಾಡಿ ಮತ್ತು ಅವರ ಅವರ ಸಂಬಂಧಿ ಕೂಡ ಈಗ ಆಗಿದ್ದಾರೆ ಅಲ್ವೇ, ಬೀಗರು ಕೂಡ ಹೌದು. ಆದ್ರೆ SM ಕೃಷ್ಣ ಅಂತ ಹೇಳಿದ ತಕ್ಷಣ ನಮ್ಗೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಬೆಂಗಳೂರು ನಮ್ಗೆ ನೆನಪಾಗುತ್ತೆ. ಅಭಿವೃದ್ಧಿ ಕಾರ್ಯಗಳು ಏನೇನೆಲ್ಲ ಆಗಿದೆ ಎಲ್ಲವೂ ಕೂಡ. ಬೆಂಗಳೂರಿನ ಅಭಿವೃದ್ಧಿ ಅಂತ ಬಂದಾಗ, ಒಂದು ಸಿಲಿಕಾನ್ ಸಿಟಿ ಅಂತ ಬಂದಾಗ SM ಕೃಷ್ಣ ಅವರ ಹೆಸರು ನಮಗೆ ನೆನಪು ಬರುತ್ತೆ. ಅಂತಹ ಯಾವ ಮಹತ್ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕ್ಯೂರಿಯಾಸಿಟಿ ಕೂಡ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಇನ್ನು ಉಳಿದಿರುವಂತಹ 2 ವರ್ಷಗಳು. ಓಕೆ, ನಂಗೆ ಹಿಂಗ್ ತೋರಿಸಿದ ತಕ್ಷಣ ನನ್ನ ಬುಲೆಟಿನ್ ಪ್ರೊಡ್ಯೂಸರ್ ರಾಜಶೇಖರ್ ನೆನಪಾಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ಯಾವಾಗ್ಲೂ ಅಷ್ಟೇ ವಿಕ್ಟ್ರಿ ಸಿಂಬಲ್ ಬಹಳ ಮಹತ್ವ ಕೊಡ್ತಾ ಇರ್ತಾರೆ. ಬರೀ ವಿಕ್ಟ್ರಿ ಅನ್ನೋದು ಅವರ ವಿಕ್ಟ್ರಿ ಆಗ್ಬಾರ್ದು, ನಮ್ಮ ಜನರ ವಿಕ್ಟ್ರಿ ಆಗ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಬಹಳ ಕ್ಯೂರಿಯಾಸಿಟಿ ಇದೆ. ಇನ್ನು ಉಳಿದಿರುವಂತ 2 ವರ್ಷಗಳ ಅವಧಿಯಲ್ಲಿ ಏನ್ ಮಾಡ್ತಾರೆ? ಚುನಾವಣಾ ವರ್ಷ ಬಂದ್ಬಿಡುತ್ತೆ, 2027 ಬಂದ ತಕ್ಷಣ ಅಲ್ವಾ. ಇಲ್ಲಿ ಆರ್ಥಿಕ ಹೊರೆಯನ್ನ ಇಳಿಸುವಂತ ಕೆಲಸ ಮಾಡ್ತಾರ, ವಿರೋಧ ಪಕ್ಷಗಳಿಗೆ ಬರೀ ಯಾವ ರೀತಿ ಕೌಂಟರ್ ಕೊಡೋಕ್ ನೋಡ್ತಾರ. ಯಾಕಂತ ಹೇಳಿದ್ರೆ ಖಜಾನೆ ಬರದಾಗಿದೆ ರೀ ಅಂತ ಹೇಳ್ತಾರೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಸಚಿವರನ್ನು ಕೂಡ ಸಂಭಾಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಹೀಗೆ ಈ ಎಲ್ಲ ಸವಾಲುಗಳಿದಾವಲ್ಲ, ಅದು ಅಭಿವೃದ್ಧಿಗೆ ವಾಲ್ ಅಥವಾ ಗೋಡೆ ಆಗದೆ ಇರುವಂತೆ ಈ ಬಂಡೆ ಯಾವ ರೀತಿ ಆ ಎಲ್ಲ ಸವಾಲುಗಳನ್ನ ಎದುರಿಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಇನ್ನೊಂದು ಸರ್, ಜ್ಯೋತಿಷಿಗಳು ಭವಿಷ್ಯ ಕೂಡ ನೋಡ್ತಿದ್ದಾರೆ, ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಒಂದು ಏನು ಅವಧಿ ಇತ್ತಲ್ಲ ಅದನ್ನ ಬೀಟ್ ಮಾಡ್ತಾರೆ, 8 ವರ್ಷಗಳ ಕಾಲ CM ಆಗಿ ಕಾರ್ಯನಿರ್ವಹಿಸ್ತಾರೆ, ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? 8 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ಬಿಟ್ಟು? ಅಲ್ಲ, ಈಗ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು ಅಲ್ವಾ. ಏನದ್ರ ಅರ್ಥ ಅಂದ್ರೆ, ಮುಖ್ಯಮಂತ್ರಿಯಾಗಿ ನಾನು ಇದ್ದು 2.5 ವರ್ಷ ನಂಗೆ ಒಪ್ಪಂದ ಮಾಡ್ಕೊಂಡಿದೀವಿ ಅಂತ ನೇರವಾಗಿ ಹೇಳಕ್ ಹೋದ್ರೆ ಇಲ್ಲಿ ಆಡಳಿತದ ಮೇಲೆ ದುಷ್ಪರಿಣಾಮ ಉಂಟಾಗತ್ತೆ ಅನ್ನೋ ಆಧಾರದಲ್ಲಿ ಇದ್ರು ಮತ್ತು ಅವರ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದು ಒಂದು ಕಡೆ. ಜ್ಯೋತಿಷಿಗಳು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ರಾಜಮಾರ್ಗದಲ್ಲಿ ಹೋಗಬಹುದು, ಅವರ ಗ್ರಹಗತಿಗಳು ಹಂಗಿರ್ಬಹುದು ಅನ್ನೋ ಒಪಿನಿಯನ್ ಅವ್ರು ಹೇಳಿದ್ದಾರೆ. ಕೊನೆಗೆ ನನ್ನ ಪ್ರಕಾರ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಹೇಳಿದ್ರೆ ನಮ್ಮ ಜನ. ಕರೆಕ್ಟ್ ಸರ್ ಅಲ್ವಾ? ರೈಟ್ ರೈಟ್. ಗ್ರಹಗತಿಗಳು ಯಾವ ರೀತಿ ಅಂತ, ಗ್ರಹಗತಿಗಳು ಹೆಂಗೆ ಅಂತ ಹೇಳಿದ್ರೆ ಇವ್ರು ಮಾಡೋ ಕೆಲಸ ಕಾರ್ಯಗಳು ಗ್ರಹಗತಿಗಳು. ಕರೆಕ್ಟ್. ಇವ್ರು ಮಾಡೋ ಕೆಲಸ ಯಾವ ದಿಕ್ಕಿನತ್ತ, ಯಾವ ಗತಿಯತ್ತ ಚಲಿಸುತ್ತೆ, ಎಕ್ಸಾಕ್ಟ್ಲಿ ಆ ಆಧಾರದ ಮೇಲೆ ನೋಡ್ಬೇಕಾಗತ್ತೆ. ಮತ್ತು ಭಾರತೀಯ ಜನತಾ ಪಕ್ಷ ಇಟ್ ಇಸ್ ಟು ಅರ್ಲಿ ಟು ಜಡ್ಜ್. ಯಾಕಂತ ಹೇಳಿದ್ರೆ ಈಗ ಪದಗ್ರಹಣ ಮಾಡ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಇನ್ನು ಈಗ ಎಲ್ಲವೂ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಮುಖ್ಯಮಂತ್ರಿಯಾಗಿ ಹೊಸಬ್ರು, ಅವರು ಸಂಘಟನಾ ಚತುರರಾಗಿರ್ಬಹುದು, ಟ್ರಬಲ್ ಶೂಟರ್ ಆಗಿರಬಹುದು ಅಲ್ವಾ, ಬೇರೆ ಎಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವ ಅನುಮಾನ ಇಲ್ಲ, ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ ಅಂತ ಹೇಳೋಕ್ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಇದೆ. ಸಿದ್ದರಾಮಯ್ಯನವರು ಈಗ ಒಬ್ಬ ಮಾಸ್ ಲೀಡರ್ ಅಂತ ಕರಿತೀವಿ. ಯಾವಾಗ ಕರೆದ್ವಿ? ಹೌದು, ಅವರು ಬರೀ ಮಾತಾಡುವ ಮೂಲಕ ಅಲ್ಲ, ಅಧಿಕಾರದಲ್ಲಿದ್ದು ಅದನ್ನ ಸಾಬೀತು ಮಾಡಿದ್ರು ಅಲ್ವಾ. ಆಡಳಿತಕ್ಕೆ ಬಂದ್ರು, 2 ಟರ್ಮ್ ಮುಖ್ಯಮಂತ್ರಿಗಳಾದ್ರೂ ಕೂಡ ಯಾವುದೇ ತುಂಬಾ ಗಂಭೀರವಾದಂತ ಈ ಮೂಡಾ ಹಗರಣದ ಒಂದು ವಿಚಾರ ಬಿಟ್ರೆ ಆರೋಪ ಬಂತು, ಅದರಿಂದ ಕೂಡ ಅವ್ರು ಮುಕ್ತರಾದ್ರು. ಆಮೇಲೆ ಅತಿಯಾದ ಭ್ರಷ್ಟಾಚಾರದ ಆರೋಪ, ED, IT, CBI ಕೇಸು ಅಂಥದ್ದು ಯಾವುದನ್ನು ನಾವು ನೋಡ್ಲಿಲ್ಲ. ಹಾಗಾಗಿ ಅವರಿಗಿರುವಂತಹ ಒಂದು ಮಾಸ್ ಚಾಪ್ ಇದೆಯಲ್ಲ, ವರ್ಚಸ್ ಇದೆಯಲ್ಲ,
ಅದನ್ನ ಪಡಿಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಕಾಲಾವಕಾಶ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇವರು ವಿದ್ಯಾರ್ಥಿ ದೆಸೆಯಿಂದ ವಿದ್ಯಾರ್ಥಿಯಾಗಿ ಓದ್ಲಿಕ್ಕೆ ಬೆಂಗಳೂರಿಗೆ ಬಂದಂಥವ್ರು. ಇವತ್ತು ಮಧ್ಯಾಹ್ನ ಹೇಳ್ತಾ ಇದ್ದೆ ಬುಲೆಟಿನ್ ನಲ್ಲಿ, ವಿದ್ಯಾರ್ಥಿಯಾಗಿ ಓದ್ಲಿಕ್ಕೆ ಬಂದಂಥವ್ರು ವಿದ್ಯಾರ್ಥಿ ನಾಯಕರಾದ್ರು ಅದೊಂದು ಕತೆ. ಆದ್ರೆ ರಾಜಕೀಯದ ಚಿತ್ರಕಥೆಯಲ್ಲಿ ಜನಪರವಾದ ಆಡಳಿತ ಕೊಡುವಂತ ಕ್ಲೈಮ್ಯಾಕ್ಸ್ ಆಗ್ಲಿ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಆಡಳಿತ ಅಭಿವೃದ್ಧಿ ನಮ್ಮ ಜನರಿಗೂ ಕೂಡ ಹಾಗೆ ಇದೆ. ಯಾರೋ ಜನನಾಯಕ ಅಂತ ಹೇಳಿದ್ರೆ ಅವ್ನು ಗೆಲ್ಬೇಕ್ರಿ, ಅವ್ರು ಚೆನ್ನಾಗಿ ಮುಖ್ಯಮಂತ್ರಿ ಆದ್ರೆ ಖುಷಿ ಪಡ್ತಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಖುಷಿ ಪಡ್ತೀವಿ? ಇಲ್ಲಿ ನಾವು ಸಾಲ ಮಾಡೋದು ಅಲ್ವಾ, ನಮಗೆ ಸರಿಯಾದಂತ ಮಳೆ ಬೆಳೆ ಇಲ್ಲದೆ ಇಲ್ಲಿ ತಿನ್ನಕ್ ಅನ್ನ ಇರಲ್ಲ, ನಮಗೆ ಬೇಕಾದಂತ ಸೌಲಭ್ಯಗಳಿರಲ್ಲ, ಎಲ್ಲ ಏನು ಅಡಲ್ಟ್ರೇಷನ್ ಆಗಿರುವಂತ ರಸಗೊಬ್ಬರಗಳು ಸಿಕ್ಕಿರುವಾಗ ರೈತರು ಯೋಚನೆ ಮಾಡ್ತಾರಲ್ಲ, ಏನ್ ರೈತರು ಆರಾಮಾಗಿ ಸುಮಾರು ಇದಾರ, ರೈತರಿಲ್ಲ ಅಂದ್ರೆ ಇಲ್ಲ, ಮೋಸ್ಟ್ಲಿ ನಾವಿಲ್ಲ ಅಂದ್ರೂ ಕೂಡ ಸುದ್ದಿ ಹೇಳೋದ್ ಬಿಟ್ರು ಕೂಡ ಜೀವನ ನಡಿಬಹುದೇನೋ. ಆದ್ರೆ ರೈತ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಹಾಗಾಗಿ ರೈತ ದೇಶದ ಬೆನ್ನೆಲುಬು. ಹಾಗಾಗಿ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬರೀ ಕಟ್ಟಡಗಳನ್ನ ಮಾಡ್ಕೋತಾ ಕೂತ್ಕೊಳ್ಳದೆ ನಮ್ಮ ಪ್ರಕೃತಿಯನ್ನ ಕಾಪಾಡಿಕೊಂಡು ನಮ್ಮ ಜನರಿಗೆ, ನಮ್ಮ ರೈತರಿಗೆ ಇವ್ರು ಯಾವ ರೀತಿ ಸಹಕಾರ ಕೊಡ್ತಾರೆ, ಯಾವ ರೀತಿ ಅವರಿಗೆ ಸೌಲಭ್ಯಗಳನ್ನು ಒದಗಿಸ್ತಾರೆ ಅನ್ನೋದರ ಆಧಾರದ ಮೇಲೆ ನಿಜವಾದ ಆಡಳಿತ ನಿಂತಿದೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಎಕ್ಸಾಕ್ಟ್ಲಿ ಸರ್. ಒಂದು ನಿನ್ನೆ ಗಲ್ಲಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಭಾಗ್ಯವನ್ನ ಹೆಚ್ಚಳ ಮಾಡ್ತಾರೆ 2,000 ರೂಪಾಯಿಂದ 5,000 ರೂಪಾಯಿಗೆ. ಮತ್ತೆ ಇವತ್ತು ಚರ್ಚೆ ಆದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ರೈತರ ಪರವಾಗಿ ನಿಲ್ತಾರೆ, ಅಂದ್ರೆ ಸಾಲ ಮನ್ನಾ ಆ ವಿಚಾರ ಕೂಡ ಮೊದಲೇ ಖಜಾನೆಯಲ್ಲಿ ಇವರು ದುಡ್ಡಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಅಲ್ವಾ, ಹಂಗಿದೆ. ಆಮೇಲೆ ಕಂಟಿನ್ಯೂಸ್ ಆಗಿ ನಮಗೆ ಬೇಕಾದಂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನುವ ಟೀಕೆ ಕೂಡ ಇದ್ದಾವೆ.